ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಾಗ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮಗೆ PDF ನೋಟ್ಸು ಹಾಗೆ ಮಾಡಲ್ ಕ್ವಶನ್ ಪೇಪರ್ಗಳು ಸಹ ಪ್ರೊವೈಡ್ ಮಾಡಲಾಗ್ತದೆ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಮೆಸೇಜ್ ಮಾಡಿ ಕೇಳ್ಬೋದಾಗಿರ್ತದೆ. ಸೊ ಹಿಂದಿನ ಒಂದು ಕ್ಲಾಸ್ನಲ್ಲಿ 65 ಕ್ವಶನ್ಗಳನ್ನ ನೋಡಲಾಗಿತ್ತು. ಸೊ ಈಗ ನೆಕ್ಸ್ಟ್ 66ನೇ ಕ್ವಶನ್ನಿಂದ ಕಂಟಿನ್ಯೂ ಮಾಡೋಣ. ಸೊ 66ನೇ ಕ್ವಶನ್ ಏನಿದೆ ಅಂದರೆ, ದ ಸೈಡ್ ಆಫ್ ಅ ಮೆಟಾಲಿಕ್ ಕ್ಯೂಬ್ ಈಸ್ 12 centimeter. It is melted and formed into a cuboid whose length and breadth 18 centimeter and 16 centimeter respectively. Find the height of ಕ್ಯೂಬಾಯ್ಡ್ ಅಂದರು. ಸೊ ಇಲ್ಲಿ ಒಂದು ಮೆಟಾಲಿಕ್ ಕ್ಯೂಬನ್ನು ಅದನ್ನು ಮೆಲ್ಟ್ ಮಾಡಿ ಏನೈತಿ ಇಲ್ಲಿ ಒಂದು ಕ್ಯೂಬಾಯ್ಡನ್ನು ಮಾಡಿದರು. ಸೊ ಇಲ್ಲಿ ಮೆಟಾಲಿಕ್ ಕ್ಯೂಬ್ದ ನಮಗೆ ಒಂದು ಸೈಡನ್ನು ಕೊಟ್ಟಿದ್ದಾರೆ. ಸೊ ಅವಾಗ ಈ ಕ್ಯೂಬ್ದ ವ್ಯಾಲ್ಯೂಮ್ ಏನಾಗುತ್ತೆ, ವ್ಯಾಲ್ಯೂಮ್ ಆಫ್ ಕ್ಯೂಬ್ ಏನಾಗುತ್ತೆ, ಇಲ್ಲಿ 12 ಕ್ಯೂಬ್ ಆಗುತ್ತೆ, ಸೆಂಟಿಮೀಟರ್ ಕ್ಯೂಬ್. ಸೊ ಇಲ್ಲಿ ಮೆಟಾಲಿಕ್ ಕ್ಯೂಬ್ದ ವ್ಯಾಲ್ಯೂಮ್ ಏನಾಗುತ್ತೆ, 12 ಕ್ಯೂಬ್ ಆಗುತ್ತೆ. ಸೊ 12 ಕ್ಯೂಬನ್ನು ನಾವು ಮಾಡಿದಾಗ ಎಷ್ಟಾಗುತ್ತೆ, ಇಲ್ಲಿ 1728 ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಈ ಕ್ಯೂಬನ್ನು ಅವರ ಮೆಲ್ಟ್ ಮಾಡಿ ಏನೈತಿ ಇಲ್ಲಿ ನಮಗೆ ಕ್ಯೂಬೈಡನ್ನು ಮಾಡಿದರು. ಸೊ ಹಾಗಾಗಿ ಇದರ ವ್ಯಾಲ್ಯೂಮ್ ಆಫ್ ಕ್ಯೂಬೈಡ್ ಕೂಡ ಇದಕ್ಕೆ ಈಕ್ವಲ್ ಆಗಿರ್ತದೆ. ಸೊ ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನಾಗುತ್ತೆ, ಲೆಂತ್ ಇಂಟು ಬ್ರೆಡ್ ಇಂಟು ಹೈಟ್ ಆಗಿರ್ತದೆ. ಸೊ ಇಲ್ಲಿ ವ್ಯಾಲ್ಯೂಮ್ ಆಫ್ ಕ್ಯೂಬ ಮತ್ತು ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ ಎರಡು ಈಕ್ವಲ್ ಇರ್ತವೆ. ಯಾಕಂದ್ರೆ ಇದು ವ್ಯಾಲ್ಯೂಮ್ ಆಫ್ ಕ್ಯೂಬನ್ನು ಇಲ್ಲಿ ಇದನ್ನ ಮೆಲ್ಟ್ ಮಾಡಿ ಇಲ್ಲಿ ಏನೈತಿ ಕ್ಯೂಬಾಯ್ಡನ್ನು ಮಾಡಿರ್ತಾರೋ, ಹಾಗಾಗಿ ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನಾಗುತ್ತೆ, ಇದು ಕೂಡ 1728 ಆಗುತ್ತೆ. ನೆಕ್ಸ್ಟ್ ಲೆಂತನ್ನು ಕೊಟ್ಟಿದ್ದಾರೆ 18 ಸೆಂಟಿಮೀಟ್ರ್, ಬ್ರೆಡ್ತನ್ನು ಕೊಟ್ಟಿದ್ದಾರೆ 16 ಸೆಂಟಿಮೀಟ್ರ್. ಇಲ್ಲಿ ನಾವು ಹೆಚ್ಚನ್ನು ಕಂಡುಹಿಡಿಬೇಕು. ಇಲ್ಲಿ 2 9 2 8 16, 1 ಉಳಿತು 2 6 2 4. ನೆಕ್ಸ್ಟ್ 3 3 3 2 6, 2 ಉಳಿತದ 3 8 24, ಮತ್ತೆ 2 ಉಳಿತದ 3 8 24. ನೆಕ್ಸ್ಟ್ 3 1 3 9 27, 1 ಉಳಿತು 3 6. ನೆಕ್ಸ್ಟ್ 16 ಅದ. ಸೊ 16 ಎಷ್ಟಲೇ 96 ಆಗುತ್ತೆ, 16 6 16 1 16 6. ಸೊ ಹೈಟ್ ಏನಾಗುತ್ತೆ 6 ಆಗುತ್ತೆ. ಸೊ ಹೈಟ್ ಅನ್ನೋದಿಲ್ಲಿ 6 ಸೆಂಟಿಮೀಟರ್ ಇಲ್ಲಿ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಸೊ ನೆಕ್ಸ್ಟ್ ಕ್ವಶನ್ ಏನದ, ಅ ಕಾರ್ ಟ್ರಾವೆಲ್ಸ್ 90 kilometer in 2 hours 30 minutes, ದೆನ್ ದ ಟೈಮ್ ರಿಕ್ವೈರ್ಡ್ ಟು ಕವರ್ 110 kilometer ವಿತ್ ದ ಸೇಮ್ ಸ್ಪೀಡ್ ಅಂದರು. ಸೊ ಇಲ್ಲಿ ಒಂದು ಕಾರ 90 ಕಿಲೋಮೀಟ್ರನ್ನು ಇಲ್ಲಿ 2 ಗಂಟೆ 30 ನಿಮಿಷ ಅಂತ ಕೊಟ್ಟಿದ್ದಾರೆ. ನಾ ಇದನ್ನು ಟೋಟಲ್ ನಿಮಿಷದಲ್ಲಿನ ಬರೀತೀನಿ. ಎಷ್ಟಾಗುತ್ತದೆ, 2 ಗಂಟೆ ಅಂದ್ರೆ 120 minutes ಪ್ಲಸ್ ಇದು 30 minutes, ಟೋಟಲ್ ಇಲ್ಲಿ 150 minutesದಲ್ಲಿ 90 ಕಿಲೋಮೀಟ್ರನ್ನು ಕವರ್ ಮಾಡ್ತದೆ ಕಾರ. ಸೊ ಇದು ನಮಗೆ 210 kilometer ಇತ್ತಂದ್ರೆ, ಸೊ 210 kilometer ಇತ್ತಂದ್ರೆ ಇಲ್ಲಿ ನಮ್ಗೆ ಎಷ್ಟು ಬೇಕಾಗ್ತದೆ, ಎಷ್ಟು ನಿಮಿಷಗಳು ಇಲ್ಲಿ ಬೇಕಾಗ್ತದೆ ಅಂತ ಕೇಳಿದಾರು. ಸೊ ಇಲ್ಲಿ ಇದು ಪೂಜೆ ಹೊತ್ತು 2 ಕಡೆ ಪೂಜೆ ಕ್ಯಾನ್ಸಲ್ ಮಾಡೋದು. ನೆಕ್ಸ್ಟ್ 3 3 3 5, ಇಲ್ಲಿ 3 1 3 7. ಸೊ ಇಲ್ಲಿ 1 5 ಆಗುತ್ತೆ. ಸೊ ಇಲ್ಲಿಯೂ 5 ಇಂಟು ಮಾಡಿದಾಗ 7 5 35. ಸೊ 350 ನಿಮಿಷ ಆಗುತ್ತೆ. ಸೊ 350 ನಿಮಿಷ ಆಗಿತ್ತು ಅಂದ್ರೆ, ಸೊ ಇದನ್ನು ನಾವು 60 ನಿಮಿಷ ಆದಾಗ 1 ಗಂಟೆ ಆಗುತ್ತೆ. ಸೊ ಇಲ್ಲಿ ನಮಗೆ 6 ಗಂಟೆಗೆ ಏನಾಗುತ್ತೆ, 6 × 60 ಅಂದ್ರೆ
ಇಲ್ಲಿ 6 × 60 ಆದಾಗ 360 ನಿಮಿಷ ಆಗುತ್ತೆ. ಬಟ್ ಇಲ್ಲಿ 10 ನಿಮಿಷ ಕಡಿಮೆ ಅದ. ಸೊ 6 ಗಂಟೆಗೆ ಇಲ್ಲಿ 10 ನಿಮಿಷ ಕಡಿಮೆ ಐತೆ ಅಂದ್ರೆ ಇಲ್ಲಿ 5 ಗಂಟೆ 50 ನಿಮಿಷ ಆಗಿರ್ತದೆ. ಸೊ ಇಲ್ಲಿ 90 ಕಿಲೋಮೀಟ್ರನ್ನ ಕವರ್ ಮಾಡೋಕೆ 2.5 ಗಂಟೆ ಬೇಕಾಗಿತ್ತಂದ್ರೆ ಸೊ ಇಲ್ಲಿ 210 ಕಿಲೋಮೀಟ್ರ್ ಕವರ್ ಮಾಡೋಕೆ 5 ಗಂಟೆ 50 ನಿಮಿಷ ಇಲ್ಲಿ ಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್, ದ ರೇಡಿಯಸ್ ಆಫ್ ಅ 2 ರೈಟ್ ಸರ್ಕ್ಯುಲರ್ cylinder is the ratio 3:2. The ratio of other height is 5:3. Then the ratio of their CSA ಅಂತ ಕೇಳಿದಾರು ಇಲ್ಲಿ. ಸೊ ಇಲ್ಲಿ ನಾವು CSA ಅಂದರೆ ಇಲ್ಲಿ ಸಿಲಿಂಡರ್ ಸರ್ಫೇಸ್ ಏರಿಯಾವನ್ನು ಕಂಡುಹಿಡಿಬೇಕು. ಸೊ ಅದ ರೇಷಿಯೋ ಫಾರ್ಮ್ ಒಳಗೆ. ಸೊ ಇಲ್ಲಿ ಮೊದಲಿಗೆ ನಮ್ಗೆ ರೇಡಿಯಸ್ದ ಏನು ಕೊಟ್ಟಿದ್ದಾರು, ರೇಡಿಯಸ್ R1:R2 ಎಷ್ಟದ ಇದೆ 3:2 ಕೊಟ್ಟಿದ್ದಾರು. ನೆಕ್ಸ್ಟ್ ಅದರ ಹೈಟನ್ನು ಎಷ್ಟು ಕೊಟ್ಟಿದ್ದಾರು, ಇಲ್ಲಿ H1:H2 5:3 ಅನ್ನು ಕೊಟ್ಟಿದ್ದಾರು. ನೆಕ್ಸ್ಟ್ ನಮ್ಗೆ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಏನಾಗುತ್ತೆ 2πr1 × H1 ಆಗುತ್ತೆ. ಸೊ ಈಕ್ವಲ್ ಟು ಡಿವೈಡೆಡ್ ಬೈ ಇಲ್ಲಿ 2πr2 ಇಲ್ಲಿ H2 ಇದು ಯಾವುದಕ್ಕೆ ಈಕ್ವಲ್ ಅದ, ಇಲ್ಲಿ R1 H1 ಡಿವೈಡೆಡ್ ಬೈ R2 H2 ಇಲ್ಲಿ ಆಗ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿಯೂ 2π ಗೆಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿಯೂ 2π ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ R1 H1 ಬೈ R2 H2. ಸೊ ಇಲ್ಲಿ R1 H1 R2 H2 ಅನ್ನು ಕೊಟ್ಟಿದ್ದಾರೆ ನಮ್ಗೆ ಆಲ್ರೆಡಿ. ಇಲ್ಲಿ R1 ಅಂದ್ರೆ 3 ಆಗುತ್ತೆ, R2 ಅಂದ್ರೆ 2 ಆಗುತ್ತೆ, H1 ಅಂದ್ರೆ 5 ಆಗುತ್ತೆ, H2 ಅಂದ್ರೆ 3 ಆಗುತ್ತೆ. ಸೊ ಇಲ್ಲಿ R1 ಅಂದ್ರೆ 3, ನೆಕ್ಸ್ಟ್ H1 ಅಂದ್ರೆ ಇಂಟು 5, ನೆಕ್ಸ್ಟ್ ಇಲ್ಲಿ R2 ಅಂದ್ರೆ 2, ನೆಕ್ಸ್ಟ್ H2 ಅಂದ್ರೆ 3. ಸೊ ಇಲ್ಲಿ 3 ಗೆಟ್ ಕ್ಯಾನ್ಸಲ್, ಇಲ್ಲಿ 5/2 ಆಗುತ್ತೆ. ಸೊ ಈ 5/2 ಇದ್ದಿದ್ದನ್ನು ನಾವು 5:2 ಅಂತ ಬರಿಬೋದು. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಸಿಲಿಂಡರ್ ಸರ್ಫೇಸ್ ಏರಿಯಾ, ಸೊ ಅವುಗಳ ರೇಡಿಯಸ್ ಮತ್ತು ಹೈಟ್ಗಳ ಆಧಾರದ ಮೇಲೆ ರೇಷಿಯೋ ಯಾವ ರೀತಿ ಇರ್ತದೆ ಅಂದ್ರೆ 5:3 ಒಳಗೆ 5:2 ರೇಷಿಯೋ ಒಳಗೆ ಇಲ್ಲಿ ಇರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ದ LCM ಆಫ್ 2 numbers is 6 times of their HCF. If HCF is 12, one of the number is 36, then the other number is ಕೇಳಿದರು. ಸೊ LCM ಆಫ್ 2 number is 6 times of their HCF ಅಂದಾಗ ಸೊ HCF 12 ಅದ. ಸೊ ಆ ಥರ 6 ಪಟ್ಟ LCM ಇರ್ತದೆ ಅಂದ್ರೆ 12 ಆರ್ಲೆ 72 ಆಗುತ್ತೆ. ಸೊ ಇದು ಯಾವುದಕ್ಕೆ ಈಕ್ವಲ್ ಇರ್ತದೆ ಅಂದ್ರೆ ಉಳಿದ ಅವ 2 ನಂಬರ್ಗಳ ಪ್ರಾಡಕ್ಟ್ಗೆ ಈಕ್ವಲ್ ಇರ್ತವೆ. ಅಂದ್ರೆ ಇಲ್ಲಿ 2 ನಂಬರ್ ಇರ್ತಾವೆ ಅಂದ್ರೆ ಅವುಗಳ LCF ಮತ್ತು LCMಗೆ ಇಲ್ಲಿ HCF ಹಾಗೂ LCMಗಳ ಪ್ರಾಡಕ್ಟ್ಗೆ ಇವೆರಡು ನಂಬರ್ಗಳ ಪ್ರಾಡಕ್ಟ್ ಈಕ್ವಲ್ ಇರ್ತದೆ. ಸೊ ಈ 12 × 72. ಸೊ ಒಂದು ನಂಬರನ್ನು ಆಲ್ರೆಡಿ ಅವ್ರು ಕೊಟ್ಟಿದ್ದರು 36, ಇನ್ನೊಂದು ನಂಬರನ್ನು ನಾವು ಕಂಡು ಹಿಡಿಬೋದು. ಸೊ ಇಲ್ಲಿ 36 1 36 2 ಸೊ 12 2 24. ಸೊ ಇಲ್ಲಿ ಇನ್ನೊಂದು ನಂಬರ್ ಏನಾಗ್ತದೆ ಅದ 24 ಆಗಿರ್ತದೆ. ಸೊ ಆ 24 ಆಗಿತ್ತಂದ್ರೆ 36 ಮತ್ತು 24ರ HCF 12 ಆಗುತ್ತೆ, ಅವುಗಳ LCM 72 ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಪ್ರಾಡಕ್ಟ್ ಆಫ್ 2 rational numbers -40/3. If one of the 2 numbers is 5/2, then the reciprocal of the other number lies between ಅಂತ ಕೇಳಿದರು. ಸೊ ಇಲ್ಲಿ ಸೊ ಎರಡು ನಂಬರ್ಗಳ ಪ್ರಾಡಕ್ಟ್ ಒಳಗೆ 1 ನಂಬರನ್ನು ಕೊಟ್ಟಿದ್ದಾರೆ. ಸೊ ಅದ 5, ಸೊ 5/2 ಅದ. ಸೊ ಇನ್ನೊಂದು ನಂಬರ್ ಗೊತ್ತಿಲ್ಲ ನಮ್ಗೆ, ಅದ ಎಕ್ಸ್ ಅಂತವ್ರಿ. ಸೊ ಅದು ಯಾವುದಕ್ಕೆ ಈಕ್ವಲ್ ಅದ -40/3 ಇಲ್ಲಿ ಈಕ್ವಲ್ ಅದ. ಸೊ ಇಲ್ಲಿ 5 1 ಇಲ್ಲಿ 5 8. ಸೊ ನೆಕ್ಸ್ಟ್ ಈ 2 ಇದ್ದದ ಈ ಕಡೆ ಹೋತಂದ್ರೆ ಇಂಟು ಆಗುತ್ತೆ ಮೇಲ್ಗಡೆ. ಸೊ x =
-16/3 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಇನ್ನೊಂದು ನಂಬರ್ ಏನಾಗಿರ್ತದೆ -16/3 ಆಗ್ತದೆ. ಸೊ -16/3 ಆತಂದ್ರೆ ಇಲ್ಲಿ ನಮಗೆ ಸೊ ಇದನ್ನ ಎಕ್ಸ್ = ಏನಾಗುತ್ತೆ ಇಲ್ಲಿ ಇಂಟು ಮಾಡಿದಾಗ 0.187 ಆಗ್ತದೆ. ಸೊ ಇಲ್ಲಿ ಇತರ ರೆಸಿಪ್ರೋಕಲನ್ನು ತೊಗೋಬೇಕು ನಾವು, ಅಂದ್ರೆ 3/16 ಇಲ್ಲಿ ನಾವು ತೊಗೋಬೇಕು. ಸೊ 3/16 ಮಾಡಿದಾಗ ನಮಗೆ 0.187 ಆಗ್ತದೆ. ಸೊ ಈ 0.187 ಈ ಕೊಟ್ಟಿರುವ ನಂಬರ್ಗಳಲ್ಲಿ ಎಲ್ಲಿ ಬರ್ತದೆ ಅಂದ್ರೆ ಇಲ್ಲಿ ಆಪ್ಷನ್ ಸಿ ಒಳಗೆ ಇಲ್ಲಿ ಲೇ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು 9/50 ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ 0.18 ಬರ್ತದೆ. ಸೊ ಇಲ್ಲಿ ಸಮಥಿಂಗ್ ಬರ್ತದೆ. ಇಲ್ಲಿ ನೆಕ್ಸ್ಟ್ 1/5 ಅಂದರೆ ಇದು 0.2 ಬರ್ತದೆ. ಸೊ ಈ 0.18ದಿಂದ 0.2 ಒಳಗೆ ಈ ನಂಬರ್ ಏನೈತಿ ಬರ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಏನಾಗ್ತದೆ ಕಂಪ್ಲೀಟ್ 70 ಮ್ಯಾಥಮೆಟಿಕ್ಸ್ ಕ್ವಶನ್ ಕಂಪ್ಲೀಟ್ ಅದು. ಸೊ ಈಗ ನೆಕ್ಸ್ಟ್ನ ಜಿಯೋಗ್ರಫಿ ಹಾಗೂ ಫಿಸಿಕ್ಸ್ ಕ್ವಶನ್ಗಳು ಇದಾವೆ. ಸೊ ಫಸ್ಟ್ ಕ್ವಶನ್ ಇಲ್ಲಿ ವಾಟ್ ಕಾಸಸ್ ದ ಡೇ ಆ್ಯಂಡ್ ನೈಟ್ ಆನ್ ಅರ್ತ್ ಅಂತ ಕೇಳಿದಾರು. ಸೊ ಇಲ್ಲಿ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿ ಹೇಗೆ ಸಾಧ್ಯವಾಗ್ತದೆ ಅಂದ್ರೆ ಸೊ ಇಲ್ಲಿ ಭೂಮಿಯ ತಿರುಗಾಟದಿಂದ ಇಲ್ಲಿ ಅದು ಸಾಧ್ಯವಾಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ದ ಎಲೆಕ್ಟ್ರಿಕ್ ಕರೆಂಟ್ ಡಸ್ ನಾಟ್ ಫ್ಲೋ ಬಿಟ್ವೀನ್ ಟು ಪ್ರಾಪರ್ಲಿ ಕನೆಕ್ಟೆಡ್ ಚಾರ್ಜ್ ಬಾಡೀಸ್ ಇಫ್ ದೇ ಆರ್ ಹ್ಯಾವಿಂಗ್ ಅ ಸೇಮ್ ಪೊಟೆನ್ಷಿಯಲ್ ಅಂತ ಇಲ್ಲಿ ಆಗ್ತದೆ. ಸೊ ಇಲ್ಲಿ ಎರಡು ಚಾರ್ಜ್ ಬಾಡೀಸ್ ಏನೈತಿ ಸೇಮ್ ಪೊಟೆನ್ಷಿಯಲ್ ಇದ್ದು ಅಂದರೆ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಎಲ್ಲಿ ಐತಿ ಫ್ಲೋ ಆಗೋದಿಲ್ಲ ಅಂತ ಇಲ್ಲಿ ಹೇಳಿದರು. ನೆಕ್ಸ್ಟ್ ಕ್ವಶನ್ ಸೊ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕೇಳಿದರು. ಸೊ ಇಲ್ಲಿ ಇಟ್ ಡಿಟರ್ಮೈನ್ಸ್ ದ ಚೇಂಜ್ ಆಫ್ ದ ಡೇಟ್ ವೆನ್ ಕ್ರಾಸ್ಡ್ ಅಂದರು. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಡೇಟ್ ದಿನಾಂಕದ ಸೊ ಇಲ್ಲಿ ಈ ರೇಖೆಯ ಮಹತ್ವ ಏನಂದ್ರೆ ಸೊ ಇದನ್ನು ದಾಟಿದಾಗ ಏನೈತಿ ದಿನಾಂಕ ಏನಾಗುತ್ತೆ ಚೇಂಜ್ ಆಗ್ತದೆ. ನೆಕ್ಸ್ಟ್ ವಿಚ್ ಲೇಯರ್ ಆಫ್ ದ ಅರ್ತ್ ಈಸ್ ಅ ಕಾಂಪೋಸ್ಡ್ ಮೋಸ್ಟ್ಲಿ ಆಫ್ ಐರನ್ ಆ್ಯಂಡ್ ನಿಕ್ಕಲ್ ಅಂತ ಕೇಳಿದರು. ಸೊ ಇಲ್ಲಿ ಇನ್ನರ್ ಕೋರ್ ಅನ್ನೋದು ಇಲ್ಲಿ ಆಗ್ತದೆ. ಸೊ ಇನ್ನರ್ ಕೋರ್ನಲ್ಲಿ ಏನೈತಿ ಇಲ್ಲಿ ಐರನ್ ಮತ್ತು ನಿಕ್ಕಲ ಜಾಸ್ತಿ ಇರ್ತದೆ. ಸೊ ಇದರಿಂದ ಮಾಡಲ್ಪಟ್ಟಿರ್ತದೆ. ಸೊ ಆಂತರಿಕ ಗರ್ಭ. ಸೊ ಇದನ್ನು ನಿಪೆ ಅಂತಲೂ ಕರಿತಾರೆ. ಸೊ ನಿಪೆ ಯಾಕೆ ಕರಿತಾರೆ ಅಂದ್ರೆ ಸೊ ನಿಕ್ಕಲ ಹಾಗೆ ಇಲ್ಲಿ ಪೆರಸ್ ಅಂದ್ರೆ ಕಬ್ಬಿಣ ಹಾಗೂ ನಿಕ್ಕಲ್ದಿಂದ ಕೂಡಿರೋದ್ರಿಂದ ಇದನ್ನ ನಿಪೆ ಅಂತಲೂ ಇಲ್ಲಿ ಕರಿತಾರೆ. ನೆಕ್ಸ್ಟ್ ಕ್ವಶನ್ ಸ್ಪೀಡ್ ಆಫ್ ಅ ಲೈಟ್ ವಿಲ್ ಬಿ ಮಿನಿಮಮ್ ವಿಲ್ ಪಾಸಿಂಗ್ ಥ್ರೂ ಅಂದರು. ಸೊ ಇಲ್ಲಿ ಗ್ಲಾಸ್ ಅನ್ನೋದು ಆಗ್ತದೆ. ನೆಕ್ಸ್ಟ್ ಕ್ವಶನ್ ಸೊ ವಾಟ್ ಈಸ್ ದ ಪಾಯಿಂಟ್ ಇನ್ಸೈಡ್ ದ ಅರ್ತ್ ವೆನ್ ಆನ್ ಅರ್ತ್ ಕ್ವಿಕ್ ಒರಿಜಿನೇಟ್ಸ್ ದ ಕಾಲ್ಡ್ ಅಂದರು. ಸೊ ಇಲ್ಲಿ ಫೋಕಸ್ ಅನ್ನೋದು ಇಲ್ಲಿ ಆಗ್ತದೆ. ನೆಕ್ಸ್ಟ್ ಕ್ವಶನ್ a fuse is used to a main electric supply as a safety device. Which one of the following statements about the fuse is correct ಅಂದರು. ಸೊ ಇಲ್ಲಿ ಆಪ್ಷನ್ ನೋಡ್ಬೋದು ನೀವು. ಆಪ್ಷನ್ 3C ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಇಟ್ ಮಸ್ಟ್ ಹ್ಯಾವ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ಸೊ ಫ್ಯೂಸ್ಗೆ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇದ್ದಾಗ ಏನೈತಿ ಎಲೆಕ್ಟ್ರಿಕ್ ಜಾಸ್ತಿ ಒಮ್ಮಿಂದೊಮ್ಮೆ ಹೆಚ್ಚಾದರೂ ಕೂಡ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರೋದ್ರಿಂದ ಅದ ಜಲ್ದಿ ಏನೈತಿ ಕಟ್ಟಾಗಿ ಕರೆಂಟ್ ಫ್ಲೋವನ್ನು ನಿಲ್ಲಿಸ್ತದೆ.
ಸೊ ಹಾಗಾಗಿ ಫ್ಯೂಸ್ ತಂತಿ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರ್ತದೆ. ಸೊ ಅದೇ ನೀವು ಬಲ್ಬ್ನಲ್ಲಿ ನೋಡ್ಬೋದು, ಬಲ್ಬ್ನಲ್ಲಿ ಇರುವ ಟಂಗ್ಸ್ಟನ್ ಏನೈತಿ ಅತಿ ಹೆಚ್ಚು ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಆನ್ ಇನ್ಕ್ರೀಸಿಂಗ್ ಟೆಂಪ್ರೇಚರ್ ಆಫ್ ಕಂಡಕ್ಟರ್ ಈಸ್ ಅಂದರು. ಸೊ ಇಲ್ಲಿ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ವಿಲ್ ಬಿ ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್, ಅ ಲಾರ್ಜ್ ಸ್ಕೇಲ್ ಮ್ಯಾಪ್ ಈಸ್ ಯೂಸ್ಡ್ ಫಾರ್ ವಿಚ್ ಪರ್ಪಸ್ ಅಂದರು. ಸೊ ಇಲ್ಲಿ ಡೀಟೇಲ್ಡ್ ಸಿಟಿ ಪ್ಲ್ಯಾನಿಂಗ್ ಅಂತ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟೈಪ್ ಆಫ್ ಅ ಮ್ಯಾಪ್ ಪ್ರೊಜೆಕ್ಷನ್ ಅಂದರು. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತಾ, ಇಕ್ವಿಟೋರಿಯಲ್. ನೆಕ್ಸ್ಟ್, ದ ನಾರ್ತ್ ಇಂಡಿಯನ್ ಪ್ಲೇನ್ಸ್ ಆರ್ ಫಾರ್ಮ್ಡ್ ಬೈ ವಿಚ್ ರಿವರ್ಸ್ ಅಂದರು. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ, ಗಂಗಾ, ಯಮುನಾ ಹಾಗೂ ಬ್ರಹ್ಮಪುತ್ರ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂದರು. ಸೊ ಇಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋ ಆರ್ ಕರೆಕ್ಟೆಡ್ ಅಂದರು. ಸೊ ಇಲ್ಲಿ ಸೌಂಡ್ ಅನ್ನೋದು ಇಲ್ಲಿ ಇದು ಲಾಂಗಿಟ್ಯೂಡಿನಲ್ ವೇವ್ಸ್ ಕರೆಕ್ಟ್ ಆಗ್ತದೆ. ಹಾಗೆ ವೇವ್ಸ್ ಸೀನ್ ಆನ್ ಅ ಸರ್ಫೇಸ್ ಆಫ್ ಅ ವಾಟರ್ ಈಸ್ ಟ್ರಾನ್ಸ್ವರ್ಸ್ ವೇವ್ಸ್ ಆಗುತ್ತೆ. ಸೊ ಅಂದರೆ ಇಲ್ಲಿ ಸೌಂಡ್ ಇದೊಂದು ನೀಳ ತರಂಗಗಳು, ಹಾಗೆ ಇದು ಸರ್ಫೇಸ್ ಆಫ್ ದ ವಾಟರ್ ಇದು ಅಡ್ಡ ತರಂಗಗಳು ಅಂತೇಳಿ ಆಗ್ತದೆ. ಸೊ ಹಾಗೆ ಇಲ್ಲಿ ಲೈಟ್ ಅನ್ನೋದು ಇಲ್ಲಿ ಏನಾಗುತ್ತೆ, ಇದು ಕೂಡ ಟ್ರಾನ್ಸ್ವರ್ಸಲ್ ವೇವ್ಸ್ ಆಗ್ತದೆ. ಸೊ ಇಲ್ಲಿ ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ 1 ಮತ್ತು 2 ಆರ್ ದಿ ಓನ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್, ರಾಮನ್ ಎಫೆಕ್ಟ್ ಈಸ್ ಅ ಸ್ಕ್ಯಾಟ್ರಿಂಗ್ ಆಫ್ ಫೋಟಾನ್ಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇನ್ ಹೈಡ್ರೋ ಪವರ್ ಪ್ಲ್ಯಾಂಟ್, ಸೊ ಇಲ್ಲಿ ಜಲವಿದ್ಯುತ್ ಸ್ಥಾವರದಲ್ಲಿ ಅಂತ ಕೇಳಿದರು. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಸಿಟಿ ಬೈ ಬಾಯ್ಲಿಂಗ್ ವಾಟರ್ ಆಗ್ತದೆ. ನೆಕ್ಸ್ಟ್, ವೆನ್ ಅ ಲೈಟ್ ಪಾಸಸ್ ಥ್ರೂ ಅ ಪ್ರಿಸಮ್ ಇಟ್ ಸ್ಪ್ಲಿಟ್ಸ್ ಇಂಟು ಅ ಕಾಂಪೋನೆಂಟ್ ಕಲರ್ಸ್. ದಿಸ್ ಫಿನಾಮಿನಾ ಇಸ್ ಕಾಲ್ಡ್. ಸೊ ಇಲ್ಲಿ ಡಿಸ್ಪ್ರೇಷನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಡಿಸ್ಪ್ರೇಷನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 86 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳಿದರು. ಸೊ ಇಲ್ಲಿ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಳಗೆ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಇಲ್ಲಿ ಆಗ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ದ ಸ್ಪಿನ್ನಿಂಗ್ ಸ್ಪೀಡ್ ಆಫ್ ಅರ್ತ್ ಇನ್ಕ್ರೀಸಸ್ ದೆನ್ ದ ವೇಟ್ ಆಫ್ ದ ಬಾಡಿ ಎಟ್ ಅ ಇಕ್ವೇಟರ್ ವಿಲ್ ಬಿ ಡಿಕ್ರೀಸಸ್ ಆಗುತ್ತೆ. ಸೊ ಇಲ್ಲಿ ಅರ್ತ್ನಲ್ಲಿ ಏನೈತಿ, ಸೊ ಅತಿ ಹೆಚ್ಚು ಇಲ್ಲಿ ಗುರುತ್ವಾಕರ್ಷಣೆ ಇಲ್ಲಿ ಎರಡೂ ಧ್ರುವದಲ್ಲಿ ಇರ್ತದೆ. ಸೊ ಅತಿ ಕಡಿಮೆ ಇಲ್ಲಿ ಇಕ್ವೇಟರ್ ಲೈನ್ ಅಂದ್ರೆ ಸಂಭಾಜಕ ವೃತ್ತ ಇಲ್ಲಿ ಮಿಡಲ್ನಲ್ಲಿ ಇಕ್ವೇಟರ್ನಲ್ಲಿ ಇರ್ತದೆ. ಸೊ ಇಲ್ಲಿ ಸ್ಪಿನ್ನಿಂಗ್ ಇಲ್ಲಿ ಜಾಸ್ತಿ ಆತಂದ್ರೆ ಇಲ್ಲಿ ಏನಾಗುತ್ತೆ, ವೇಟ್ ಇಲ್ಲಿ ಇಕ್ವೇಟರ್ ಲೈನ್ದಾಗ ಇಲ್ಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ಕಾಂಪ್ರೆಷನ್ ಆರ್ ರಿಫ್ರಾಕ್ಷನ್ಸ್ ಪರ್ ಯೂನಿಟ್ ಟೈಮ್ ಗಿವ್ಸ್ ಅ. ಸೊ ಇಲ್ಲಿ ಪಿಕ್ಚರ್ನ ಇಲ್ಲಿ ಕೊಡ್ತದೆ. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಾಟ್ ಈಸ್ ದ ಕರೆಕ್ಟ್ ಇಕ್ವೇಷನ್ ಫಾರ್ ಫೈಂಡಿಂಗ್ ಎಕ್ಸಲರೇಷನ್. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಎಕ್ಸಲರೇಷನ್ ಎ ಈಕ್ವಲ್ ಟು ಫೈನಲ್ ವೆಲಾಸಿಟಿ ವಿ ಇನಿಷಿಯಲ್ ವೆಲಾಸಿಟಿ ಯು ಡಿವೈಡೆಡ್ ಬೈ ಟೈಮ್. ಸೊ ಇದು ಆಗ್ತದೆ. ಅಥವಾ ನೀವು ಈ ರೀತಿ ನೋಡಿರ್ತೀರಿ, ಯಾವುದಂದ್ರೆ ಫೈನಲ್ ವೆಲಾಸಿಟಿ ಯು ಈಕ್ವಲ್ ಟು ವಿ ಈಕ್ವಲ್ ಟು ಯು ಟಿ ಪ್ಲಸ್ ಸೊ ಯು ಪ್ಲಸ್ ಎ ಟಿ ಅಂತ ಇಲ್ಲಿ ಆಗ್ತದೆ. ಸೊ ಅಂದ್ರೆ ಈ ಯು ಅನ್ನು ಈ ಕಡೆ ತಂದು, ಸೊ ಮೊದಲಿಗೆ ಈ ಟಿ ಅನ್ನು ಈ ಕಡೆ ತಂದು ನೆಕ್ಸ್ಟ್ ಈ ಯು ಅನ್ನು ಈ ಕಡೆ ತಂದಾಗ ಫೈನಲ್ ವೆಲಾಸಿಟಿ ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿ ಇಲ್ಲಿ ಆಗ್ತದೆ.
ಸೊ ನೆಕ್ಸ್ಟ್ ಕ್ವಶನ್, a bus is moving along a straight path and takes a sharp turn to the right side. Suddenly, passenger sitting in a bus will be bend towards a left side ಆಗುತ್ತೆ. ಸೊ ಇಲ್ಲಿ ಮೂವಿಂಗ್ ಬಸ್ ಏನೈತಿ ಸಡನ್ನ ಶಾರ್ಪ್ ಟರ್ನ್ ತೋತಂದ್ರೆ ಸೊ ಅದು ರೈಟ್ ಸೈಡ್ ತೋತಂದ್ರೆ ಪ್ಯಾಸೆಂಜರ್ ಎಲ್ಲ ಲೆಫ್ಟ್ ಸೈಡ್ ಹೋಗ್ತಾರೆ. ಅದೇ ರೀತಿ ಲೆಫ್ಟ್ ಸೈಡ್ ಟರ್ನ್ ತೋತಂದ್ರೆ ಪ್ಯಾಸೆಂಜರ್ ಎಲ್ಲ ರೈಟ್ ಸೈಡ್ ಹೋಗ್ತಾರೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟೆಡ್ ಅಂದರು. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ವೆಲಾಸಿಟಿ ಆಫ್ ಅ ಸೌಂಡ್ ಆ್ಯಂಡ್ ಏರ್ ಡಿಕ್ರೀಸಸ್ ಆ್ಯಸ್ ಅ ಹ್ಯುಮಿಡಿಟಿ ಇನ್ಕ್ರೀಸಸ್ ಅಂದರು. ಸೊ ಇಲ್ಲಿ ಇದು ತಪ್ಪಾಗ್ತದೆ. ನೆಕ್ಸ್ಟ್, ವಿಚ್ ಇಂಡಿಯನ್ ರಿವರ್ಸ್ ನೌನ್ ಆ್ಯಸ್ ದ ಸ್ಯಾರೋ ಆಫ್ ಬಿಹಾರ್ ಅಂದರು. ಸೊ ಇಲ್ಲಿ ಕೋಸಿ ನದಿ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಅ ಫಾಲಿಂಗ್ ಆ್ಯಪಲ್ ಅಟ್ರಾಕ್ಟ್ ಟುವರ್ಡ್ಸ್ ದ ಅರ್ತ್ ಬಟ್ ಅರ್ತ್ ಡಸ್ ನಾಟ್ ಮೂವ್ ಟುವರ್ಡ್ಸ್ ದ ಆ್ಯಪಲ್. ದಿಸ್ ಈಸ್ ಡ್ಯೂ ಟು ದ ವಿಚ್ ಆಫ್ ದಿ ಲಾ ಆಫ್ ಮೋಷನ್ ಕೇಳಿದರು. ಸೊ ವಿಚ್ ಲಾ ಆಫ್ ಮೋಷನ್ ಇಲ್ಲಿ ಸೆಕೆಂಡ್ ಲಾ ಆಫ್ ಮೋಷನ್ ಇಲ್ಲಿ ಆಗ್ತದೆ. ನೆಕ್ಸ್ಟ್, ದ ಟೆಂಪ್ರೇಚರ್ ಪಾಯಿಂಟ್ ಎಟ್ ವಿಚ್ ಸಾಲಿಡ್ ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಸ್ಟೇಟ್ ಮೈ ಸ್ಟೇಟ್ ಟುಗೆದರ್ ಈಸ್ ನೌನ್ ಆ್ಯಸ್ ಅ ಟ್ರಿಪಲ್ ಪಾಯಿಂಟ್ ಅಂತ ಇಲ್ಲಿ ಕರೀತಾರೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಅಬೌಟ್ ಎನರ್ಜೀಸ್ ಕರೆಕ್ಟ್ ಅಂದರು. ಸೊ ಇಲ್ಲಿ ಆಲ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಏನೈತಿ ಎಲ್ಲ ಕರೆಕ್ಟ್ ಅದಾವ ಇಲ್ಲಿ. ನೆಕ್ಸ್ಟ್, ದ ಡೈರೆಕ್ಷನ್ ಆಫ್ ಅ ಫ್ಲೋ ಆಫ್ ಅ ಕರೆಂಟ್ ಥ್ರೂ ದ ಕಂಡಕ್ಟರ್ ಈಸ್ ಟೇಕನ್ ಅಂದರು. ಸೊ ಇಲ್ಲಿ ಆಪ್ಷನ್ ಬಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ಇನ್ನು ಆಪೋಸಿಟ್ ಡೈರೆಕ್ಷನ್ ಫ್ಲೋ ಆಫ್ ಅ ಎಲೆಕ್ಟ್ರಾನ್ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ಅ ಬಾಡಿ ಮೂವಿಂಗ್ ವಿತ್ ಅ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಆ್ಯಂಡ್ ಯೂನಿಫಾರ್ಮ್ ಎಕ್ಸಲರೇಷನ್ ದೆನ್ ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಕರೆಕ್ಟ್ ಆಗ್ತದೆ. ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಇಸ್ ನಾನ್ ಲೀನಿಯರ್ ಅಂತ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಡಿಫೆಕ್ಟ್ ಕ್ಯಾನ್ ಬಿ ರಿಮೂವ್ಡ್ ಬೈ ಯೂಸಿಂಗ್ ಅ ಕಾನ್ವೆಕ್ಸ್ ಲೆನ್ಸ್ ಅಂತ ಕೇಳಿದರು. ಸೊ ಇಲ್ಲಿ ಹೈಪರ್ ಮೆಟ್ರೋಪಿಯಾ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ಅದು ಕಾನ್ಕೇವ್ ಇತ್ತಂದ್ರೆ ಇಲ್ಲಿ ಮಯೋಪಿಯಾ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಪ್ರೈಮ್ ಮೆರಿಡಿಯನ್ ಪಾಸಸ್ ಥ್ರೂ ದ ವಿಚ್ ಪ್ಲೇಸ್ ಅಂತ ಕೇಳಿದರು. ಇಲ್ಲಿ ಗ್ರೀನ್ವಿಚ್ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಮಾಡಲ್ ಕ್ವಶನ್ ಪೇಪರ್ 3 ಕಂಪ್ಲೀಟಾಗಿ ಕವರ್ ಆಗಿದೆ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.